ಭದ್ರಾ ಬಲದಂಡೆ ನಾಲೆ ಕಾಮಗಾರಿಗೆ ವಿರೋಧವನ್ನ ವ್ಯಕ್ತಪಡಿಸಿ ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮುತ್ತಿಗೆ ಯತ್ನವನ್ನ ಮಾಡಿದ್ದಾರೆ. ಭದ್ರಾ ಬಲದಂಡೆ ನಾಲೆ ಕಾಮಗಾರಿಗೆ ವಿರೋಧವನ್ನ ವ್ಯಕ್ತಪಡಿಸಿದಂತ ಕಾರಣಕ್ಕೆ ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮುತ್ತಿಗೆ ಯತ್ನ. ರಸ್ತೆಯಲ್ಲೇ ಪೊಲೀಸರಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧನ ಮಾಡಲಾಗಿದೆ. ಜಿಲ್ಲಾಧ್ಯಕ್ಷ ಸೇರಿ 30ಕ್ಕೂ ಅಧಿಕ ಕಾಂಗ್ರೆಸ್ಸಿಗರನ್ನ ಬಂಧನ ಮಾಡಲಾಗಿದೆ. ಜಯದೇವ ವೃತ್ತದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ದಾವಣಗೆರೆ ನಗರ ಬಂದ್, ಹಲವೆಡೆ ಪ್ರೊಟೆಸ್ಟ್ಗೆ ಕರೆಯನ್ನ ಕೊಡಲಾಗಿತ್ತು ರೈತ ಸಂಘದಿಂದ ಮತ್ತು ಬಿಜೆಪಿಯಿಂದ. ಕೈಯಲ್ಲಿ ಕಲ್ಲನ್ನ ಹಿಡಿದು ಬಿಜೆಪಿ ನಾಯಕ ಒಂದ್ ಕಡೆ ಬೆದರಿಕೆಯನ್ನ ಹಾಕಿದ್ರು. ಯಾಕೆ ಓಡಿಸ್ತಾ ಇದ್ದೀರಾ ಗಾಡಿಯನ್ನ, ಅದು ಇದು ಅಂತೆಲ್ಲ ಬಲವಂತವಾಗಿ ಅಂಗಡಿಗಳನ್ನ ಮುಚ್ಚಿಸಿದಂತ ದಾವಣಗೆರೆ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಲೋಕಿಕೆರೆ ನಾಗರಾಜ್. ಈ ದಿವಸ ಬಿಜೆಪಿ ಮತ್ತು ಕರ್ನಾಟಕ ಹಸಿರು ರೈತ ಸೇನೆ ವತಿಯಿಂದ ದಾವಣಗೆರೆ ಬಂದನ್ನು ಮಾಡ್ತಾ ಇದ್ದಾರೆ. ಬಂದು ಶಾಂತಿ. ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈ ಕಾಂಗ್ರೆಸ್ನವರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ಯಾಕೆ? ಅವ್ರ ಬೆಂಬಲ ಇಲ್ವಾ ಈ ಒಂದು ಬಲದಂಡೆಗೆ? ಏನು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಮತ್ತು ರೈತ ಸಂಘದವರು? ಏನು ಬೆಳಗ್ಗೆ 6 ಗಂಟೆಯಿಂದ ಕೂಡ ಏನು ಬಿಜೆಪಿ ಇರ್ಬೋದು, ರೈತ ಸಂಘಟನೆಗಳಿರ್ಬೋದು, ಏನು ಬಂದ್ ಮಾಡಿ, ದಾವಣಗೆರೆಯನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಆದ್ರೆ ಈ ಒಂದು ಹೋರಾಟಕ್ಕೆ ಕಾಂಗ್ರೆಸ್ನವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಏನು ಈ ಬಿಜೆಪಿ ಅವರ ಅವಧಿಯಲ್ಲಿ 2027ರಲ್ಲಿ ಏನು ಕಾಮಗಾರಿಗೆ ಟೆಂಡರ್ ಆಗಿತ್ತು, ಇದು ಬಿಜೆಪಿ ಅವರು ಮಾಡಿರುವಂತದ್ದು. ಹಾಗಾಗಿ ಇದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಇವತ್ತು ಏನು ಈ ಬಂದ್ಗೆ ಅವರು ವಿರೋಧ ವ್ಯಕ್ತಪಡಿಸಿ ಒಂದು ಬಿಜೆಪಿ ಕಚೇರಿಗೆ ಒಂದು ಮುತ್ತಿಗೆ ಹಾಕಲು ಹೊರಟಿದ್ರು. ಅದೇ ಸಂದರ್ಭದಲ್ಲಿ ಏನು ಬಂದನ್ನ ಕರೆ ಕೊಟ್ಟಿದ್ರು ಬಿಜೆಪಿ ಇರ್ಬೋದು, ರೈತ ಮುಖಂಡರುಗಳಿರ್ಬೋದು, ಅವರೆಲ್ಲರೂ ಕೂಡ ಅದೇ ಜಯದೇವ ಸರ್ಕಾರದಲ್ಲಿ ಎರಡೂ ಮುಖಾಮುಖಿ ಆಗ್ತೇವೆ. ಅದಾದಂತ ಸಂದರ್ಭದಲ್ಲಿ ಎಲ್ಲರೂ ಕೂಗಾಟ ಮಾಡ್ತಾರೆ. ಅದಾದ ಬಳಿಕ ಪೊಲೀಸರು ಕೂಡ ಏನು ಈ ಬಿಜೆಪಿ ರೇಣುಕಾಚಾರ್ಯ ಅವರ ಟೀಮ್ ಅನ್ನ ಮುಂದೆ ಕಳಿಸ್ತಾರೆ. ಅದಾದ ಬಳಿಕ ಇವರು ಕೂಡ ಏನು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಜಿಲ್ಲಾಧ್ಯಕ್ಷ ಸೇರಿದಂತೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಒಂದು ಮುಂದಾಗ್ತಾರೆ. ಅದಾದ ಸಂದರ್ಭದಲ್ಲಿ ಏನು ಪೊಲೀಸರು ಅವ್ರನ್ನೆಲ್ಲರನ್ನೂ ಕೂಡ 30ಕ್ಕೂ ಅಧಿಕ ಜನರನ್ನ ಈಗ ಬಂಧನ ಮಾಡಿ ಕರೆದೊಯ್ದಿದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 IPS ಅಧಿಕಾರಿಗಳಿಗೆ ಕೇಂದ್ರ ಸಮ್ಮತಿಯನ್ನ ಕೊಟ್ಟಿರುವಂಥದ್ದು. ಅವರ ಅಮಾನತು ಆದೇಶ ಇತ್ತಲ್ಲ, ಅದನ್ನ ಅಂಗೀಕಾರ ಮಾಡಲಾಗಿದೆ. ಅಂದ್ರೆ ರಾಜ್ಯ ಸರ್ಕಾರ ಏನ್ ವಿವರಣೆಯನ್ನ ಕೊಟ್ಟು ನಾವು ಇವರನ್ನ ಅಮಾನತು ಮಾಡಿದ್ದೀವಿ ಅಂತ ಏನು ಹೇಳಿತ್ತು, ಅದನ್ನ ಅಂಗೀಕಾರ ಮಾಡಲಾಗಿದೆ. IPS ಅಧಿಕಾರಿಗಳ ಅಮಾನತು ಆದೇಶ ಅಂಗೀಕಾರ ಆದಂತಾಗಿದೆ. ಅಂದ್ರೆ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಅವರು ಒಪ್ಕೊಂಡಿದ್ದಾರೆ ಅಂತ. ರಾಜ್ಯ ಸರ್ಕಾರದ ಅಮಾನತು ಆದೇಶ ಅಂಗೀಕಾರ ಆಗಿದೆ. ವರದಿ ಅಂಗೀಕರಿಸಿ DPARಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಬಿ ದಯಾನಂದ್ ಅವರು, ವಿಕಾಸ್ ಕುಮಾರ್ ಅವರು, ಹಾಗೆ ಶೇಖರ್, ಈ 3ರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಟೋಟಲಿ 5ರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಆದರೆ ರಾಜ್ಯ ಸರ್ಕಾರಕ್ಕೆ IPS ಆಫೀಸರ್ಸ್ಗಳನ್ನ ಸಸ್ಪೆಂಡ್ ಮಾಡುವಂತ ಅಧಿಕಾರ ಇಲ್ಲ. ಅವ್ರು ಏನೇ ಇದ್ರೂ ಕೂಡ DPAR ಮುಖಾಂತರ ಕೇಂದ್ರಕ್ಕೆ ರವಾನೆ ಮಾಡಬೇಕು, ಅದಾದ್ಮೇಲೆ ವಿವರ ಕೊಡಬೇಕು, ತದನಂತರ ಕೇಂದ್ರ ಸರ್ಕಾರ ಅಮಾನತು ಮಾಡಬೇಕು. ಆದರೆ ರಾಜ್ಯ ಸರ್ಕಾರ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ನಿರ್ಧಾರವನ್ನು ಮಾಡಿದ್ರು. ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿಬಿಟ್ರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂಥ ಕುತೂಹಲ ಇತ್ತು. ಆದರೆ ಅಂಗೀಕರಿಸಿದ್ದಾರೆ ಅಮಾನತು ಆದೇಶವನ್ನ ಎತ್ತಿಹಿಡಿಯಲಾಗಿದೆ.